ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಅದೃಷ್ಟ ಅಂತ. ಕಲ್ಯಾಣಿ, ನಿನ್ನ ಬಿಟ್ಟು ಹೊರಟೋಗ್ತೀನಿ ಅಂತ ಭಯನ ಗಟ್ಟಿಯಾಗಿ ಹಿಡ್ಕೊಂಡಿದ್ಯಾ? ನಿನಗೆ ನಾನು ಅಂದರೆ ಎಷ್ಟಿಷ್ಟ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ, ನಡೆದಿರೋ ತಪ್ಪುಗಳು ನಿನ್ನಿಂದಾನೇ ಆಯಿತು ಅಂತ ಅನ್ಕೊಳ್ಳೋಕ್ಕೂ ಮುಂಚೆ ನಿನ್ನ ಜೊತೆಲೇ ಇರಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೆ ಈಗ ನಿನ್ನ ಬಿಟ್ಟು ಒಂದು ಕ್ಷಣನೂ ಕೂಡ ದೂರ ಇರಬೇಕು ಅಂತ ನನಗೆ ಅನ್ನಿಸ್ತಾನೇ ಇಲ್ಲ.
ಕಲ್ಯಾಣಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಪಾರ್ವತಿ? ಅದಲ್ಲದೆ ನಮ್ಗೆ ಇನ್ನೊಂದು ಯೋಚನೆ ಏನಿರುತ್ತೆ ರೀ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಕಲ್ಯಾಣಿಗೆ ಆ ಭಗವಂತ ಎಷ್ಟೋ ಪರೀಕ್ಷೆನ ಕೊಡ್ತಿದ್ದಾನೆ. ಪಾಪ ಮೊಂಡುತನದಿಂದ ಎಲ್ಲಾನು ಸಹಿಸ್ಕೊತಿದ್ದಾಳೆ. ಶೌರ್ಯ ತನ್ನನ್ನು ಅರ್ಥ ಮಾಡ್ಕೋತಾನೆ ಅಂತ ಕಲ್ಯಾಣಿ ಇನ್ನೂ ಆಸೆನ ಇಟ್ಕೊಂಡಿದ್ದಾಳೆ. ಶೌರ್ಯ ಕಲ್ಯಾಣಿನ ಯಾವಾಗ ಅರ್ಥ ಮಾಡ್ಕೋತಾನೋ ಏನೋ. ಶೌರ್ಯ ಸಂಪೂರ್ಣವಾಗಿ ಬದಲಾಗಿದ್ದಾನಮ್ಮ. ಈ ಕಲ್ಯಾಣಿನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾನೆ. ನಾನದನ್ನ ರಾತ್ರಿ ನನ್ನ ಕಣ್ಣಾರೆ ನೋಡ್ದೆ. ಅವನು ಎಷ್ಟು ಬದಲಾಗಿದ್ದಾನೆ ಅಂದ್ರೆ, ಕಲ್ಯಾಣಿ ನಿದ್ದೆ ಮಾಡುವಾಗ ಅವನ ಕೈ ಹಿಡ್ಕೊಂಡು ಮಲ್ಕೊಂಡಿದ್ರೆ ಶೌರ್ಯ ಹಾಗೆ ಇದ್ಬಿಟ್ಟ. ಅವಳಿಗೋಸ್ಕರ ಕೆಳಗೆ ಮಲ್ಕೊಂಡ. ನಿಜನ ಅನುಪಮ ನೀನ್ ಹೇಳಿದ್ದು? ನಿಜನೇಮ್ಮ. ಮೊನ್ನೆ ಕೂಡ ನೋಡಿದ್ರಲ್ಲ, ಶೌರ್ಯ ಕಲ್ಯಾಣಿಗೆ ಮಾಡೋ ಸೇವೆಗಳಿಗೆ ದಮಯಂತಿ ಅಡ್ಡ ಬಂದಿದ್ದಕ್ಕೆ ಎಷ್ಟು ಸೀರಿಯಸ್ ಆಗ್ಬಿಟ್ಟ. ಕಲ್ಯಾಣಿ ಯಾವಾಗ್ಲೂ ನನ್ನ ಹತ್ರ ಒಂದು ಮಾತು ಹೇಳ್ತಿದ್ಲಮ್ಮ, ಶೌರ್ಯ ಏನಾದ್ರೂ ಬದಲಾಗ್ಬಿಟ್ರೆ ಶೌರ್ಯನಷ್ಟು ಪ್ರೀತಿಯಿಂದ ನೀವು ಕೂಡ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಿದ್ಲು. ರಾತ್ರಿ ಶೌರ್ಯ ಕಲ್ಯಾಣಿ ನೋಡ್ಕೊಳ್ಳೋ ರೀತಿ ನೋಡಿ ನನ್ಗೆಷ್ಟು ಆನಂದ ಆಗೋಯ್ತು ಗೊತ್ತಾ. ನಿನ್ನ ಮಾತು ಕೇಳ್ತಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಶೌರ್ಯನಲ್ಲಿ ಇಷ್ಟು ಬದಲಾವಣೆ ಆಗಿದೆ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಎಲ್ಲ ನಾವು ನಂಬಿರೋ ಅಮ್ಮನವ್ರು ತಂದಿರೋ ಬದಲಾವಣೆ ಅನ್ಸುತ್ತೆ. ಅಮ್ಮ, ಕಲ್ಯಾಣಿ ಶೌರ್ಯ ಅನುಬಂಧ ಇನ್ನೂ ಗಟ್ಟಿಯಾಗಬೇಕು ಅಂದ್ರೆ ಪ್ರಸ್ತ ಮಾಡಿಸೋದು ಒಳ್ಳೇದು ಅನ್ಸುತ್ತೆ. ಪ್ರಸ್ತಕ್ಕೆ ಮುಹೂರ್ತ ನೋಡ್ಸೋಣವಾ? ಒಳ್ಳೆ ಯೋಚನೆ ಅನುಪಮ. ಇದು ನನ್ನ ತಲೆಗೆ ಹೊಳಿಲೇ ಇಲ್ಲ. ತಕ್ಷಣ ಪುರೋಹಿತ್ರನ್ ಕೇಳಿ ಪ್ರಸ್ತಕ್ಕೆ ಮುಹೂರ್ತ ಇಡ್ಸೋಣ. ನೀವೇನೋ ಅನ್ಕೋತೀರಾ ಸರಿ, ಆದರೆ ದಮಯಂತಿ ಅದಕ್ಕೆ ಒಪ್ಕೋತಾಳ? ಖಂಡಿತ ಒಪ್ಕೊಳ್ಳೋದಿಲ್ಲಪ್ಪ. ಆದ್ರೆ ಅವಳನ್ನ ಹೇಗಾದ್ರೂ ಒಪ್ಪಿಸ್ಲೇಬೇಕು. ಈಗ ಕಲ್ಯಾಣಿ ಶೌರ್ಯನ್ ಮಧ್ಯೆ ಯಾವ ಮನಸ್ತಾಪಗಳೂ ಇಲ್ಲ. ಇನ್ನು ನಾವು ತಡ ಮಾಡಿದ್ರೆ ಒಂದ್ ವೇಳೆ ದಮಯಂತಿ ಅವರಿಬ್ಬರನ್ನ ಇನ್ನೂ ದೂರ ಮಾಡ್ಬಿಡ್ತಾಳೋ ಏನೋ. ನಿನ್ನ ಭಯ ಕೂಡ ನಿಜಾನೇ ಅನುಪಮ. ಇವತ್ತೇ ದಮಯಂತಿ ಜೊತೆ ಕಲ್ಯಾಣಿ ಶೌರ್ಯನ್ ಪ್ರಸ್ತುತ ಬಗ್ಗೆ ಮಾತಾಡೋಣ. ಪ್ರಸ್ಥಾನ? ಅಯ್ಯೋ ಅಯ್ಯೋ ಅಯ್ಯೋ, ಅತ್ತೆ ಅನುಪಮ ಅಮ್ಮ ಸೇರಿ ಪಿತೂರಿ ನಡೆಸಿ ಪ್ರಸ್ತಕ್ಕೆ ಮುಹೂರ್ತ ಇಡಿಸ್ತಿದ್ದಾರೆ ಅಂತಾಯ್ತು. ಅಯ್ಯೋ, ಅದೇ ಏನಾದ್ರೂ ನಡೆದ್ರೆ ಆ ಕಲ್ಯಾಣಿ ಯುವರಾಣಿ ಆಗ್ತಾಳೆ, ಅನುಪಮ ಅಮ್ಮ ರಾಜಮಾತೆ ಆಗ್ಬಿಡ್ತಾರೆ. ನಾನೇನೋ ಸೇವಕಿ ಥರ ಒಣಗೋಗಿರೋ ಕಡ್ಡಿನ ಆಯ್ಕೊಂಡ ಹಾಗೆ ಹುಚ್ಚಿ ಥರ ಮನೇಲಿ ಒಂದು ಮೂಲೆಯಲ್ಲಿ ಬಿದ್ದಿರ್ಬೇಕಾಗತ್ತೆ. ಈಗಾಗಲೇ ನನ್ನ ಸಾರಲ್ಲಿರೋ ಕರ್ಬೇವಿನ ಸೊಪ್ಪು ಥರ ಮಾಡಿದ್ದಾರೆ. ಹೋಗ್ಲಿ, ತಮ್ಮ ಅಂತ ಪ್ರೀತಿಯಿಂದ ಮನೆ ಕರ್ಕೊಂಡು ಬಂದ್ರೆ ಅವನೇನೋ ಪ್ರೀತಿ ಗೀತಿ ಅಂತ ಓಡೋಗಿ ನನಗೆ ಕಣ್ಣೀರು ಕೆನ್ನೆಗೆ ಏಟ್ ಮೇಲೆ ಏಟ್ ಕೊಡಿಸ್ತಿದ್ದಾನೆ. ನಾನಿವತ್ತು ಏನಾದರೂ ಮಾಡಿ ಈ ಪ್ರಸ್ತ ಇವತ್ತಾಗೋದಕ್ಕೆ ಬಿಡಬಾರ್ದು. ನಿಲ್ಲೋ ಹಾಗೆ ಮಾಡಬೇಕು. ಹೇಗೆ ಮಾಡಬೇಕು? ಏನು ಮಾಡಬೇಕು? ಅಮ್ಮನ್ನ ಕರೆಸಿ ಪ್ರಸ್ತ ನಿಲ್ಲಿಸ್ಬಿಡೋಣ ಅಂದರೆ ಅವಳೇನಾದರೂ ಬಂದರೆ ಶೌರ್ಯ ಅವಳನ್ನು ಶೂಟ್ ಮಾಡಿಬಿಡ್ತಾನೆ. ಇನ್ಯಾರಿದ್ದಾರೆ? ಕಂಕ್ಳಲ್ಲಿ ಮಗುನ ಇಟ್ಕೊಂಡು ಊರೆಲ್ಲ ಹುಡುಕ್ದಾಗೆ ದಮಯಂತಿ ಅದ್ಗೆ ಮನೇಲೇ ಇದಾರಲ್ಲ, ಹೋಗಿ ಸ್ವಲ್ಪ ಕರುಣೆ ತೋರಿಸ್ತಾ ಏನೊತ್ತಿಗೆ ಅಂದ್ರೆ ಸಾಕು, ಸಿಟ್ ಮಾಡ್ಕೊಂಡು ದೊಡ್ಡ ಜಗಳನೇ ಮಾಡ್ಬಿಡ್ತಾರೆ. ಏನು ತುಂಬಾ ಆನಂದ ಪಡ್ತಿದ್ಯಾ? ಯಾರ ಮನೆಗೆ ಬೆಂಕಿ ಇಡ್ತಿದ್ಯಾ? ಏನ್ರಿ ಹಾಗಂತೀರಾ? ಒಳ್ಳೇದು ನಡೀತಿದ್ರೆ ಬೇಜಾರು ಮಾಡ್ಕೊಳ್ಳೋದು, ಕೆಟ್ಟದ್ ನಡೀತಿದ್ರೆ ಆನಂದ ಪಡೋದು ನಿನಗೂ ನಮ್ಮ ಅಕ್ಕನಿಗೂ ಅಭ್ಯಾಸನೇ ಅಲ್ವಾ? ನಾನೇನೋ ನನ್ನ ಪಾಡಿ ಕನಸು ಕಾಣ್ತಿದ್ದೀನಿ. ಯಾವುದ್ರ ಬಗ್ಗೆ? ನೀವ್ ಹೇಗೂ ನನ್ನ ಬಗ್ಗೆ ಯೋಚನೆ ಮಾಡಲ್ಲ, ಅತ್ತೆ ಬೀರು ಬೀಗನೂ ಕೊಡಲ್ಲ. ರಾಣಿ ಥರ ದೊಡ್ಡ ಕಾರಲ್ಲಿ ಓಡಾಡೋಕ್ಕೂ ಆಗಲ್ಲ ಅಲ್ವಾ? ಅದಕ್ಕೆ ಹೀಗೆ ಕನಸು ಕಾಣ್ತಾ ಇದ್ದೀನಿ. ಕನ್ಸಲ್ಲಿ ತೇಲಾಡ್ಬೇಡ, ಭೂಮಿ ಮೇಲೆ ಇರು. ಸರಿ. ಎಲ್ಲಿ ಹೋಗ್ತಿದ್ಯಾ? ತಿನ್ನೋದಕ್ಕೆ ಹಸುವಾಗ್ತಿದೆ ರೀ. ಎಲ್ರೂ ಸೇರೆ ಊಟ ಮಾಡೋಣ. ಹೊಸ ಅಭ್ಯಾಸ ಕಲ್ತ್ಕೋಬೇಡ.
ಯಾರು ಇಲ್ದಿರೋ ಟೈಮ್ ನೋಡಿ ದಮಯಂತಿ ಅತ್ತಿಗೆಗೆ ಹೇಗಾದ್ರೂ ಮಾಡಿ ಹೇಳ್ಬೇಕು. ಇಷ್ಟು ದಿನ ನನ್ನ ಮಗ ನನ್ನ ಮಾತೆ ಕೇಳ್ತಾನೆ. ನಾನು ಹಾಕಿರೋ ಗೆರೆನ ಅವನು ದಾಟಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ಅವನ ವರ್ತನೆನ ನೋಡ್ತಾ ಇದ್ರೆ ಒಂದು ಟೈಮಲ್ಲಿ ಅನುಪಮ ಕೈಯಲ್ಲಿ ಕೈಗೊಂಬೆ ಆದ ಹಾಗೆ ಈಗ ಕಲ್ಯಾಣಿ ಕೈಗೊಂಬೆ ಆಗಿದನೇನೋ ಅನ್ನೋ ಭಯ ಆಗ್ತಿದೆ. ಹೇಗಾದ್ರೂ ಸರಿ ಅವಳ ಮತ್ತೆ ನನ್ನ ಮಗನ ಮಧ್ಯೆ ದೂರ ಜಾಸ್ತಿ ಮಾಡಲೇಬೇಕು. ಅಬ್ಬಾ ಸತ್ಯ, ದಮಯಂತಿ ಅತ್ತಿಗೆ ಒಬ್ಬರೇ ಇದ್ದಾರೆ. ಹೋಗಿ ಅತ್ತೆಯವರು ಕಲ್ಯಾಣಿಗೆ ಶೌರ್ಯಗೆ ಪ್ರಸ್ತಾವ ಮಾಡಿಸ್ಬೇಕು ಅಂತ ನೋಡ್ತಿದ್ದಾರೆ ಅಂತ. ಅದೇನಾದ್ರೂ ಆದ್ರೆ ನಿನ್ಗತಿ ಅಷ್ಟೇ ಅಂತ ತಲೆ ತುಂಬಬೇಕು. ಅತ್ತಿಗೆ ಏನು? ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅತ್ತಿಗೆ. ಏನದು? ಕಲ್ಯಾಣಿ ಹೇಗಿದ್ದಾಳೆ ಅತ್ತಿಗೆ? ಇಲ್ಲೇನ್ ಮಾಡ್ತಿದ್ಯಾ ಪಲ್ಲವಿ? ಅದು ಅತ್ತೆ, ಕಲ್ಯಾಣಿ ಹೇಗಿದ್ದಾಳೆ ಅಂತ ಕೇಳ್ತಿದ್ದೀನತ್ತೆ. ಇದ್ದಕ್ಕಿದ್ದ ಹಾಗೆ ಕಲ್ಯಾಣಿ ಮೇಲೆ ಇಷ್ಟು ಪ್ರೀತಿ ಬಂದಿದೆಯಲ್ಲ. ಪಾಪ ಅಲ್ವಾ ಅತ್ತೆ? ದಮಯಂತಿ, ನಿನ್ನ ಹತ್ರ ಮಾತಾಡಬೇಕು. ನಾನಂದ್ರೆ ನಿನಗಾಗಲ್ಲ ಅಲ್ವಾ? ನನ್ನ ಜೊತೆ ಏನಿರತ್ತೆ ಮಾತಾಡಕ್ಕೆ? ಇದೆ. ಶೌರ್ಯ ಕಲ್ಯಾಣಿ ಮದುವೆ ಆಗಿ ತುಂಬಾ ದಿನ ಆಯಿತು. ಅದನ್ನ ನಾನು ಮದುವೆ ಅಂತ ಅನ್ಕೊಂಡಿಲ್ಲ. ಹಾಗೆಲ್ಲ ಮಾತಾಡಬೇಡ ದಮಯಂತಿ. ನೀನು ಏನೇ ಹೇಳಿದ್ರು ಕಲ್ಯಾಣಿ ನಿನ್ನ ಅಣ್ಣನ ಮಗಳು, ನಿನ್ನ ಸೋದರ ಸೊಸೆ. ಶೌರ್ಯನ ಕೈಲಿ ತಾಳಿ ಕಟ್ಟಿಸ್ಕೊಂಡಿರೋ ಅವನ ಹೆಂಡತಿ. ವರ್ಷಗಳನ್ನ ನಾನು ಮರ್ತು ಹೋಗಿ ತುಂಬಾ ದಿನ ಆಗೋಯ್ತು. ಮತ್ತೆ ನೀನು ಬೇಕು ಅಂತ ಅದನ್ನ ನೆನ್ಪು ಮಾಡಬೇಡ. ನಿನಗೆ ಸಂಬಂಧಗಳನ್ನ ನೆನಪು ಮಾಡಬೇಕು ಅಂತ ಬಂದಿಲ್ಲ. ಈ ನಡುವೆ ಶೌರ್ಯ ಹಳೆದನ್ನ ಮರ್ತೋಗಿ ಕಲ್ಯಾಣಿಗೆ ಹತ್ರ ಆಗ್ತಿದ್ದಾನೆ. ಹೀಗಿದ್ದಾಗಲೇ ಅವರಿಬ್ಬರನ್ನ ಇನ್ನೂ ಹತ್ರ ಮಾಡೋದಕ್ಕೆ ಪ್ರಸ್ತಾವ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಿದೆ. ಪ್ರಸ್ಥಾನ? ಹೌದು. ನೀನು ಗಮನಿಸೇ ಇರ್ತೀಯ, ಕಲ್ಯಾಣಿಗೂ ಸಂಪದಗೂ ಇರೋ ವ್ಯತ್ಯಾಸನ. ಕಲ್ಯಾಣಿ ಸಂಬಂಧಕ್ಕೆ ಅನುಬಂಧಗಳಿಗೆ ಕೊಡೋ ಬೆಲೆನ, ಕುಟುಂಬಕ್ಕೋಸ್ಕರ ಅವಳು ಪಡೋ ಕಷ್ಟನ, ಗಂಡನ್ನ ಪ್ರೀತಿಸೋ ರೀತಿನ, ಹೀಗೆ ಯಾವುದ್ರಲ್ಲೇ ನೋಡಿದ್ರು ಸಂಪದಗಿಂತ ಕಲ್ಯಾಣಿ ಎಷ್ಟೋ ಪಟ್ಟು ಉತ್ತಮಳು. ಅದಕ್ಕೆ ನಮ್ಮೇಲಿರೋ ದ್ವೇಷನ ಪಕ್ಕಕ್ಕಿಟ್ಟು ಅವರಿಬ್ರನ್ನು ಒಂದು ಮಾಡೋದಕ್ಕೆ ನೀನು ಒಳ್ಳೆ ಮುಹೂರ್ತ ಇಡ್ಸಿದ್ರೆ ಸಾಕು. ನಿಲ್ಲಿಸ್ತೀಯಮ್ಮ? ಏನಂತಿದ್ಯಾ? ಸಂಪದಗಿಂತ ಕಲ್ಯಾಣಿ ಉತ್ತಮಳು ಅಂತಾನಾ? ಸಂಪದ ಒಳ್ಳೆವಳು ಅಂತ ಹೇಳಿ ನಿನ್ನ ಅಣ್ಣನ ಮೊಮ್ಮಗಳು ಅಂತ ಹೇಳ್ಕೊಂಡು ಶೌರ್ಯನ ಗಂಟು ಹಾಕಿದ್ದು ನೀನೇ ಅಲ್ವಾ? ಮತ್ತೆ ಇವಾಗ ಆವಾಗ ನಡೆದಿದ್ದೆಲ್ಲ ಸುಳ್ಳು? ಆವತ್ತು ನಾನು ಹೇಳಿದ್ದನ್ನೆಲ್ಲ ಮರ್ತು ಹೋಗು. ನನ್ನ ಮಗನ ಮಗಳು ಒಳ್ಳೆಯವಳು ಅಂತಿದ್ಯಾ? ಮದುವೆ ಮಾಡ್ಸಿರೋ ನೀನ್ ಚೆನ್ನಾಗಿದ್ಯಾ, ಓಡ್ ಹೋಗಿರೋ ಆ ಸಂಪದನೂ ಚೆನ್ನಾಗಿದ್ದಾಳೆ. ಮಧ್ಯದಲ್ಲಿ ಅನ್ಯಾಯ ಆಗಿರೋದು ನನ್ನ ಮಗನ ಜೀವನ, ನನ್ನ ಕುಟುಂಬ. ಅದಕ್ಕೆ ನಿನಗ್ ನೋವು ಗೊತ್ತಾಗ್ತಿಲ್ಲ. ಕಲ್ಯಾಣಿ ಹುಟ್ಟೆ ನನಗಿಷ್ಟ ಇಲ್ಲ. ಅಂಥದ್ದು ಹಾಲ್ ಕೊಟ್ಟು ನನ್ನ ಮಗನ್ ರೂಮ್ ಒಳಗಡೆ ಹೇಗ್ ಕಳಿಸ್ತೀನಿ ಅನ್ಕೊಂಡೆ. ನಾನು ಬದುಕಿರೋವರೆಗೂ ಅವಳನ್ನ ನನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ. ನನ್ನ ಮಗನಿಗೆ ಅವಳು ಹತ್ರ ಆಗೋಕ್ಕೂ ಬಿಡಲ್ಲ. ಅದು ಹಾಗಲ್ಲ ದಮಯಂತಿ. ಸಾಕ್ ನಿಲ್ಸು ಅನುಪಮ.
ಅಷ್ಟಕ್ಕೂ ಯಾವ ನಂಬಿಕೆಯಿಂದ ನೀವು ನನ್ನ ಹತ್ರ ಬಂದು ಇದನ್ನ ಕೇಳ್ತಾ ಇದ್ದೀರಾ ನನ್ಗೆ ಅರ್ಥ ಆಗ್ತಿಲ್ಲ. ಈ ಮಾತನ್ನ ನೆನೆಸ್ಕೊಂಡ್ರೇನೆ ನನ್ನ ಮೈಯೆಲ್ಲ ಉರಿಯತ್ತೆ. ಇನ್ನೊಂದು ಸಲ ಈ ವಿಷಯ ಮಾತಾಡೋದಕ್ಕೆ ನನ್ನ ಹತ್ರ ಬರಬೇಡಿ. ಮಗನ ಜೀವನ ಹಾಳಾಗಬಾರ್ದು ಅಂತ ಪ್ರತಿ ತಾಯಿನೂ ಕೇಳ್ಕೋತಾಳೆ. ಆದ್ರೆ ನೀನ್ ಮಾತ್ರ ನಿನ್ನ ಮಗನ ಜೀವನನ ನೀನೇ ಹತ್ರ ಇದ್ದು ನಾಶ ಮಾಡ್ತಿದ್ಯಾ. ಹಾವು ತನ್ನ ಮರಿಗಳನ್ನ ತಾನೇ ಸಾಯಿಸ್ತಾಗೆ. ಸರಿಯಾಗಿ ಹೇಳಿದ್ರೆ ಅತ್ತೆ, ನಿಮ್ಗೆಲ್ಲೋ ನೋವು ಕೊಟ್ಟು ತಾನ್ ಗೆಲ್ತೀನಿ ಅಂತ ಅನ್ಕೊಂಡಿದ್ದಾಳೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಕಾರ್ಯಗಳು ಶಾಂತಿ ಮುಹೂರ್ತಗಳು ಅಂತ ನನ್ನ ಹತ್ರ ಬರಬೇಡಿ. ಆಮೇಲೆ ನಾನು ಮಾತಾಡೋ ರೀತಿನೇ ಬೇರೆ ಇರತ್ತೆ. ಅಬ್ಬಾ, ನನ್ನ ಕೈವಾಡ ಇಲ್ದೇನೆ ಪ್ರಸ್ತ ನಿಂತೋಯ್ತು. ಇವಾಗ ನನ್ನ ಮನಸ್ಸು ಪ್ರಶಾಂತವಾಗಿದೆ. ಏನಮ್ಮ ಈ ಮನೆ ಕರ್ಕೊಂಡ್ಬಂದೆ? ನೀನು ನಿನ್ ತಮ್ಮ ಮಾತಾಡ್ದೇನೆ 10 ವರ್ಷ ಆಯ್ತಲ್ಲಮ್ಮ. ಅಗತ್ಯ ಬಿದ್ದಾಗ ದೇವ್ರೆ ಕತ್ತೆ ಕಾಲು ಹಿಡ್ಕೊಂಡಿದ್ದ. ನಾವೇನ್ ಮಹಾ? ನೀನು ಊರ್ ಬಿಟ್ಟು ಹೋಗೋದಿಲ್ಲ. ನಮ್ಮ ಮನೇಲೇ ಇದ್ರೆ ಆ ಶೌರ್ಯ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಎಲ್ಲ ಪರಿಸ್ಥಿತಿ ಸರಿ ಹೋಗೋವರೆಗೂ ನೀವಿಲ್ಲೇ ಇರಬೇಕು. ನಿನ್ ತಮ್ಮ ಒಪ್ಕೋತಾನ? ನಾನು ಒಪ್ಪಿಸ್ತೀನಲ್ಲ, ಅವನ ಮನ್ಸನ್ನ ನಾನು ಬದಲಾಯಿಸ್ತೀನಿ. ನೀವಿಬ್ರು ಫ್ರೆಂಡ್ಸ್ ಅಂತ ಮಾತ್ರ ಹೇಳಬೇಕು. ಸರಿ ಅಮ್ಮ. ನಾನು ಕರೆದಾಗ ಒಳಗಡೆ ಬನ್ನಿ. ಆಯ್ತಮ್ಮ. ತಮ್ಮಯ್ಯ, ತಮ್ಮಯ್ಯ, ಯಾರು ಬೇಕಿತ್ತು? ನನ್ಗೆ ನಿನ್ನನ್ ಬಿಟ್ರೆ ಯಾರಿದ್ದಾರೆ ತಮ್ಮಯ್ಯ? ನಿನ್ಗೋಸ್ಕರನೇ ಬಂದೆ. 10 ವರ್ಷದ ಹಿಂದೆ ನನಗೆ ನಿನ್ನ ಬಿಟ್ರೆ ಯಾರಿದಾರಕ್ಕ? ನೀನೇ ನನ್ನ ನೋಡ್ಕೋಬೇಕು ಅಂದಾಗ ಏನಂದೆ? ಸಿಕ್ದವ್ರಿಗೆಲ್ಲ ಆಶ್ರಯ ಕೊಡಕ್ಕೆ ಇದೇನು ಛತ್ರ ಅಲ್ಲ ಅಂತ ಹೇಳ್ದೆ, ನೆನ್ಪಿದ್ಯಾ? ಹೇಳೇ ಇರ್ತೀನಿ. ನನ್ ಬಾಯಿಗೆ ಇತಿಮಿತಿನೇ ಇಲ್ವಲ್ಲ. ಆವಾಗ ದುಡ್ಡಿನ ಹುಚ್ಚು, ಇವಾಗ ತಿಳ್ಕೊಂಡಿದ್ದೀನಿ ಜೊತೆಲಿ ಹುಟ್ಟಿದವ್ರಿಗಿಂತ ದುಡ್ಡೇನು ಹೆಚ್ಚಲ್ಲ ಅಂತ. ನನಗ್ ನೀನು ನಿನಗ್ ನಾನು ಯಾರಿದ್ದಾರೆ ತಮ್ಮಯ್ಯ? ಏನ್ ಸಮಸ್ಯೆ ಬಂತು? ಹೊಸದಾಗಿ ಪ್ರೀತಿ ಉಗ್ತಿದೆ? ಅದೇನ್ ತಮ್ಮಯ್ಯ ಹಾಗೆ ಕೇಳ್ತಾ ಇದ್ಯಾ? ನೀನು ನೋಡ್ಬೇಕು ಅಂತ ಇಷ್ಟು ದೂರ ಬಂದಿದ್ದೀನಿ. ನನ್ ಮಗ ಎಷ್ಟು ಕೇಳ್ತಾ ಇದ್ದ ಮಾವಯ್ಯನ್ ನೋಡಕ್ ಹೋಗೋಣ ಅಂತ. ಆದ್ರೆ ನಾನೇ ಬೇಡ ಅಂದೆ. ಯಾಕೆಂದ್ರೆ ದುಡ್ಡಿಲ್ದೇದಾಗ ದೂರ ಆಗಿದ್ ನಾನು ಈಗ ನಿನ್ನ ಕರ್ಕೊಂಡು ಹೋದ್ರೆ ದುಡ್ಡಿದೆ ಅಂತ ಬಂದಿದ್ದಾರೆ ಅನ್ಕೊಳ್ತಾರೆ ಅಂತ ಬೇಡ ಅಂದೆ. ಆದ್ರೆ ಇವತ್ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿಗೆ ಬಂದಿದಾನ? ಹೌದು, ಕೂಗ್ತೀನಿ. ಸಿದ್ದು,
ಇವನೇ ಕಣೋ ನಿನ್ನ ಅಳಿಯ. ನಮಸ್ಕಾರ ಮಾವ. ಆ ಹುಡುಗಿ ಯಾರು?